ಗುಂಡ್ಲುಪೇಟೆ ಪಟ್ಟಣದ ತಾಲೂಕು ಕಚೇರಿ ಸಭಾಭವನದಲ್ಲಿ ಎಸ್ಸಿ/ಎಸ್ಟಿ ಹಿತರಕ್ಷಣಾ ಸಭೆಯು ತಾಲೂಕು ದಂಡಾಧಿಕಾರಿಗಳಾದ ರಮೇಶ್ ಬಾಬು ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಸಭೆಯಲ್ಲಿ ಕೃಷಿಕ ಸಮಾಜದ ಆಡಳಿತ ಮಂಡಳಿ ರದ್ದಾಗಬೇಕೆಂದು ಮುಖಂಡರುಗಳು ಆಗ್ರಹ ಮಾಡಿದರು. ಕಳೆದ 10 ವರ್ಷದ ಬೈಲಾ ಇಟ್ಟುಕೊಂಡು ಅವೈಜ್ಞಾನಿಕವಾಗಿ ಕೃಷಿಕ ಸಮಾಜದ ಆಡಳಿತ ಮಂಡಳಿ ಮಾಡಿದ್ದೀರಾ. ಈ ಮಂಡಳಿಯಲ್ಲಿ ಎಸ್ಸಿ/ಎಸ್ಟಿಗಳಿಗೆ ಮೀಸಲಾತಿ ನೀಡದೆ ಒಂದೇ ಸಮುದಾಯಕ್ಕೆ ಮಾನ್ಯತೆ ಕೊಡಲಾಗಿದೆ ಎಂದು ಕೃಷಿ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡರು. ನಂತರ ಅರಣ್ಯ ಇಲಾಖೆಯವರು ಕಳೆದ 60 ವರ್ಷಗಳಿಂದ ಉಳುಮೆ ಮಾಡುತ್ತಿದ್ದ ರೈತರ ಜಮೀನುಗಳನ್ನು ಇದು ಅರಣ್ಯ ಇಲಾಖೆಗೆ ಸೇರಿದೆ ಎಂದು ನೋಟಿಸ್ ಕೊಡಲು ಮುಂದಾಗಿದ್ದಾರೆ. ಇಂತಹ ಹಲವಾರು ವಿಚಾರಗಳನ್ನು ಸಭೆಯಲ್ಲಿ ಚರ್ಚೆ ಮಾಡಲಾಯಿತು. ಹೇಳ್ಬೇಕು ಮೇಡಮ್, ನೀವು ಕೆಲಸ ಕಾರ್ಯ ಈ ತರ ಮಾಡಿದೀವಿ ಎಸ್ಸಿ/ಎಸ್ಟಿಗಳನ್ನ ಮೀಟಿಂಗ್ ಅಲ್ಲಿ ಕೇಳ್ತಾರೆ ಅಂತ ನೀವು ಮಾಡಿ ಕೊಡಿಸ್ಬೇಕು ಬೇಗ. ಅಲ್ಲ, ಎಸ್ಸಿ/ಎಸ್ಟಿಗಳದಾದ್ರೆ ಕೇರಳದವರು ಮತ್ತೊಂದು ಏನಾದ್ರು ಜಾಗ ಬೇಕು ಅಂದ್ರೆ ಒಂದು ವಾರದಲ್ಲೇ ರೆಡಿ ಆಗಿರ್ತಾರೆ. ಯಾವ ಮಟ್ಟಿಗೆ ಮಾಡ್ತಾ ಇದಾರೆ ನಮ್ಗೆ ಗೊತ್ತಿಲ್ಲ. ಎಸ್ಸಿ/ಎಸ್ಟಿ ಅದು ಬಹಳ ಕೇವಲಕ್ಕೆ ಅಂತ ಇದ್ರಿ ಅಧಿಕಾರಿ ಮಾಡ್ತವ್ರು. ಈಗ 6 ತಿಂಗಳು ಬೇಕಿತ್ತು ಹಂಗಾರೆ ನಾನು ಮಾತಾಡ್ತೀನಿ. ಈಗ DC ನೀವು ಕಾಲ್ ಮಾಡಿ, ನಾನು ಮಾತಾಡ್ತೀನಿ. ಮಾಡಿ ನೀವು, ನಾನು ಕಾಲ್ ಮಾಡಿ, ನಾನು ಮಾತಾಡ್ತೀನಿ. ಅಲ್ಲ, ಅನುಮೋದನೆ ಅಂತೇಳಿ ಆಮೇಲೆ ನೀವು ಏನು ಮಾಡಿದ್ದಾರೆ ಅಂದ್ರೆ 6 ತಿಂಗಳ ಈಗ ಅವ್ನು ಬಡ್ಡಿ ಕಟ್ಕೊಂಡು ಅವ್ನು ಯಾವ ರೀತಿ ಸಂಪಾದನೆ ಮಾಡೋಕ್ಕದ್ದು. ಈಗಲೇ ಅವನು ಏನಾರು ಹೆಚ್ಚು ಕಮ್ಮಿ ಆಗೋಯ್ತು, ಏನು ಮಾಡೋಕ್ಕದ್ದು? ನೀವು ಜವಾಬ್ದಾರಿನಾ? ಈಗ 6 ತಿಂಗಳು ನೀವು ಪುರಸಭೆಯವರು ಬಡ್ಡಿ ಕಟ್ಕೊಟ್ರ? ಅಲ್ಲ, ಹೇಳ್ಬೇಕು, ಮಾಡಬೇಕು ಮೇಡಮ್. ನೀವು ಲೇಟ್ ಮಾಡಿದ್ದಾರೆ, ನೀವು ಪ್ರೋಸೆಸ್ ಲೇಟ್ ನಿಮ್ದು. ಕಳಿಸಿದ್ದಾರೆ ಎಲ್ಲ ಬರೀ ಹಿಂಗೆ ಹೇಳ್ತಿದ್ದಾರೆ ಅಧಿಕಾರಿಗಳು. ಸಮಂಜಸ ಅದನ್ನು ವಾಪಸ್ ಮಾಡಿ ಯೂಟ್ಯೂಬ್ ಚಾನಲ್ ಅವ್ರಿಗೆ ವರದಿ ಕೊಡದೆ ಯಾಕೆ ಹೇಳಲ್ಲ. ಹಾಗಾಗಿ ತಪ್ಪು ಅವ್ರದ್ದು ಇದೆಯಲ್ಲ ಸರ್. ನೋಟಿಸ್ ಕೊಟ್ಟರೆ ಗಲ್ಲಲ್ಲೇ ಗೆದ್ಕೊಂಡು ಹೋಗ್ಬೇಕು. ಅದೇ ಮೇಲೆ ಭಾರತ ಸೇರ್ತಂದ್ರೆ ಇದೆಷ್ಟು ಮಟ್ಟ ಸರಿ? ಈ ತರ ಮೆಂಬರ್ಶಿಪ್ ಅಲ್ಲಿ ಈ ತರ ಎಸ್ಸಿ/ಎಸ್ಟಿಗಳಿಲ್ಲ ಅಂತ ಹೇಳಿ ನೀವು ಒಂದು ಬೈಲ ಬರ್ದು ಕಳಿಸಿ, ಅವ್ರಿಗೆ ಒಂದು ನಡವಳಿ ಬರ್ದು ಕಳಿಸಿ. ಒಂದು ಸಲಹೆ ಏನು ಅಂತಂದ್ರೆ ಇನ್ನೊಂದು ತಿಂಗಳೊಳಗೆ ಓಪನ್ ಆಗ್ತದೆ. ಎಲ್ಲರೂ ಸದಸ್ಯರಾಗಿ ಮತ್ತೆ ಸದಸ್ಯರೇ ಬೇಡ, ನೀವು ಆಗಿರೋದು ಹೇಳಿ. ನೀವು ಆಗೋದು ಮುಂದೆ ನಡೀತದೆ. ಇನ್ನು ಚುನಾವಣೆ ನೀವು ಸದಸ್ಯ ತಗೊಂಡು ನಾವು 500 ಕೊಟ್ಟು ನೋಂದಣಿಯನ್ನು ಮಾಡ್ಕೋತೀವಿ. ಯಾವತ್ತು ಓಪನ್ ಆಗಿರುತ್ತೆ. ಅದು ಎಲ್ಲಿ ಅಂತ ಹೇಳೋದು? ಇಲ್ಲಿ ಅಂತಂದ್ರೆ ಇಲ್ಲೇ ಪ್ರಪೋಸಲ್ ಆಗುತ್ತೆ. ತಮ್ಮ ಇಲ್ಲಿ ತಾಲೂಕು ಮಂಡಳಿಯಲ್ಲಿ, ತಾಲೂಕು ಆಡಳಿತ ಮಂಡಳಿಯಲ್ಲಿ ಯಾರು ಆಸಕ್ತಿ ಇದ್ದಾರೆ ಅರ್ಜಿ ಸದಸ್ಯರು ತಗೊಳ್ಳಕ್ಕೆ ಅವರು RTC ಮತ್ತೆ ಇಲ್ಲಿ ಅರ್ಜಿ ಫಾರ್ಮ್ ಇರ್ತದ್ದು 550 ರೂಪಾಯಿ ಕೊಟ್ಟು ಅವರು ನೋಂದಣಿ ಹಾಕಬಹುದು. ಶೀಘ್ರದಲ್ಲಿ ಅಂದ್ರೆ ಈಗ 20 ರಿಂದ 30 ದಿವಸ ಒಳಗಡೆ ರಾಜ್ಯ ಮಟ್ಟದಲ್ಲಿ ಸಭೆ ಆಗುತ್ತೆ. ಅದಾದ ತಕ್ಷಣ ಓಪನ್ ಆಗಿರುತ್ತೆ. ಈ ಬೈಲಾ ಈಗೇನು ಸದಸ್ಯರು ಮಾಡಿದಾರಲ್ಲ, ಈ ಬೈಲಾದಲ್ಲಿ ಎಸ್ಸಿ/ಎಸ್ಟಿಗಳಿಲ್ವಲ್ಲ, ಯಾವ ರೀತಿ ಇದು ಮಾಡ್ತಿದ್ರಿ ನೀವು? ಏನು ಅಂತಂದ್ರೆ ಗೈಡ್ಲೈನ್ ಬೇಕಲ್ಲ ಸರ್. ಈಗ ಒಂದು ಅರ್ಥ ಮಾಡ್ಕೊಳ್ಳಿ ನೀವು. ಈಗ ವಿಚಾರ ಏನಪ್ಪಾ ಅಂತಂದ್ರ, ಈಗ ಕೃಷಿಕ ಸಮಾಜ ಈಗಾಗಲೇ 15 ಜನ ಮೆಂಬರ್ ಆಗ್ಬಿಟ್ರು. ಈಗ ಆಲ್ರೆಡಿ ಅವರು ಎಸ್ಸಿ/ಎಸ್ಟಿ ಪ್ರೋಟೋಕಾಲ್ ಬೇಕಲ್ಲ. ಈಗ ಎಲ್ಲರೂ ಅವರೇ ಇದ್ಬಿಟ್ರೆ ನಮ್ಮವ್ರೆ ಏನಾಗಬೇಕು ಹಂಗಾರೆ? ನೀವು ಒಂದು ವರದಿ ಕಳಿಸಿ DC ಅವ್ರಿಗೆ ಮತ್ತೆ ಬ್ಯಾಂಗ್ಳೂರ್ಗೆ ನೀವು ಅದನ್ನ ಕಳಿಸಿ. ಇರಪಟ್ಟಿ ಏನಿದೆ, ಇರಪಟ್ಟಿನಲ್ಲಿ ನಾವು ಇದು ಮಾಡಿದ್ರೆ ಎಲೆಕ್ಷನ್ ಮಾಡಿದ್ವಿ. ಯಾಕಂದ್ರೆ ಹೈಕೋರ್ಟ್ ಆದೇಶದ ಪ್ರಕಾರ ಬಹಳ ತುರ್ತಾಗಿ ಎಲೆಕ್ಷನ್ ಮಾಡಿರೋದು. ಮತ್ತೆ ಆ ಪಟ್ಟಿನಲ್ಲಿ ಎಲ್ಲಿ ಕೆಟಗರಿ ಮೆನ್ಷನ್ ಆಗಿಲ್ಲ. ನಮ್ಗೆ ಯಾರು ನಮಗೆ ಗೊತ್ತಾಗಲ್ಲ ಯಾವ ಕೆಟಗರಿ ಅಂತ. ಯಾಕಂದ್ರೆ ಪಟ್ಟಿರೋದೇ ಹಂಗೆ. ಅದ್ರ ಬಗ್ಗೆ ನಾವು IDSMT ಬಳಿಗಳ ಬಗ್ಗೆ ಸುದೀರ್ಘವಾಗಿ ಅಧಿಕಾರಿಗಳ ಹತ್ತಿರ ವಿಚಾರಗಳನ್ನು ಮಾನವ ಹಕ್ಕುಗಳ ಸಮಿತಿಯ ಜಿಲ್ಲಾ ಕಾರ್ಯದರ್ಶಿ ಹುಲಸಗುಂದಿ ಮುತ್ತಣ್ಣ ಕೇಳಿದ ಪ್ರಶ್ನೆಗಳಿಗೆ ಅಧಿಕಾರಿಗಳು ಸ್ಥಳದಲ್ಲೇ ಉತ್ತರ ಕೊಡದೆ ನಮ್ಮ ಮೇಲಾಧಿಕಾರಿಗಳಿಗೆ ತಿಳಿಸಿದ್ದೇವೆ ಎಂದು ನುಣುಚಿಕೊಂಡರು. ಕೆಲವು ಇಲಾಖೆಯ ಅಧಿಕಾರಿ ವರ್ಗದವರು, ಮುಖಂಡರುಗಳು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ನೀಡಿದರು. ಈ ಸಭೆಯಲ್ಲಿ ತಾಲೂಕು ಪಂಚಾಯಿತಿ EO ಷಣ್ಮುಗಂ, ಸರ್ಕಲ್ ಇನ್ಸ್ಪೆಕ್ಟರ್ ಪರಶಿವಮೂರ್ತಿ, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಅಲಿಂ ಪಾಷಾ, ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ಮೋಹನ್ ಕುಮಾರ್, ಪುರಸಭಾ ಮುಖ್ಯ ಅಧಿಕಾರಿ ಶ್ರೀಮತಿ ವಸಂತಕುಮಾರಿ, ಸಬ್ ಇನ್ಸ್ಪೆಕ್ಟರ್ಗಳಾದ ಮಹೇಶ್, ಚರಣ್ಗೌಡ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರು, ಸಮಾಜದ ಮುಖಂಡರುಗಳು ಇದ್ದರು. ಭಾವನಾ ಟಿವಿಗಾಗಿ ಸದಾನಂದ ಕನ್ನೇಗಾಲ, ಗುಂಡ್ಲುಪೇಟೆ.